ಎಲ್ಲರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ಕಳೆ ಗಿಡ ಅಂತ ಹೇಳಬಹುದಾದ ಗಿಡದ ಬಗ್ಗೆ ತಿಳಿದುಕೊಳ್ಳುವ. ಮಳೆ ಬಂದ ತಕ್ಷಣ ಮಲೆನಾಡಿನಲ್ಲಿ, ದಕ್ಷಿಣ ಕನ್ನಡದಲ್ಲಿ ಅಲ್ಲಲ್ಲಿ ಕಂಡುಬರುವಂತಹ ಈ ಗಿಡವನ್ನು ತುಳುವಿನಲ್ಲಿ ಸೋಜಂಕು ಅಥವಾ ತೊಜಂಕು ಅಂತ ಹೇಳ್ತಾರೆ. ಕನ್ನಡದಲ್ಲಿ ತಗತೆ ಸೊಪ್ಪು ಅಂತ ಹೇಳ್ತಾರೆ. ಇಂಗ್ಲಿಷ್ನಲ್ಲಿ ಇದನ್ನು ಕ್ಯಾಸಿಯೋ ತೋರಾ ಎಂದು ಕರೆಯುತ್ತಾರೆ. ಮಳೆಗಾಲದಲ್ಲಿ ಶೀತ, ನೆಗಡಿ ಮತ್ತು ಜ್ವರದಿಂದ ರಕ್ಷಿಸಿಕೊಳ್ಳಲು ಈ ಸೊಪ್ಪನ್ನು ಬಳಸುತ್ತಾರೆ. ಒಂದು ಹಿಡಿ ಸೊಪ್ಪನ್ನು ತೊಳೆದುಕೊಂಡು ಬಂದಿದ್ದೇನೆ. ಅದನ್ನು ದಂಟಿನಿಂದ ಬೇರ್ಪಡಿಸಬೇಕು. ದಂಟನ್ನು ಉಪಯೋಗಿಸಬೇಡ. ಈ ಸೊಪ್ಪಿನಲ್ಲಿ ಅಪಾರವಾದ ಔಷಧೀಯ ಗುಣಗಳು ಇವೆ. ಉಗುರು ಸುತ್ತು, ತುರಿಕೆ, ಗಾಯ ಇತ್ಯಾದಿ ಆದಾಗ ಆ ಭಾಗಗಳಿಗೆ ಸೊಪ್ಪನ್ನು ಅರೆದು ಹಚ್ಚಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಆಯುರ್ವೇದದ ಪ್ರಕಾರ ಈ ಸೊಪ್ಪು ದೇಹದಲ್ಲಿನ ವಾತ ಮತ್ತು ಕಫ ದೋಷಗಳನ್ನು ತೆಗೆದುಹಾಕುತ್ತದೆ. ಆದ್ದರಿಂದ ಇದನ್ನು ಆಹಾರ ರೂಪದಲ್ಲಿ ಸೇವಿಸುವುದು ಒಳ್ಳೆಯದು. ಇದರ ಗಿಡವು ಚಿಕ್ಕದಾಗಿದ್ದು ಹಳದಿ ಬಣ್ಣದ ಹೂಗಳನ್ನು ಹೊಂದಿದೆ ಹಾಗೂ ಇದರ ಎಲೆಗಳು ಸಹ ಚಿಕ್ಕದಾಗಿವೆ. ಇವತ್ತು ಅದರ ತಂಬುಳಿಯನ್ನು ಮಾಡುವ ವಿಧಾನವನ್ನು ತಿಳಿದುಕೊಳ್ಳುವ. ಬಾಣಲೆಯಲ್ಲಿ 1 ಚಮಚೆಯಷ್ಟು ಎಣ್ಣೆ ತೆಗೆದುಕೊಂಡಿದ್ದೇನೆ ಹಾಗೂ 1 ಚಮಚ ಜೀರಿಗೆಯನ್ನು ಹಾಕಿದ್ದೇನೆ. ಜೀರಿಗೆ ಸರಿಯಾಗಿ ಪಟಪಟ ಅಂತ ಹೇಳಿದ ಮೇಲೆ ಸೊಪ್ಪನ್ನು ಸೇರಿಸಿಕೊಂಡು ಚೆನ್ನಾಗಿ ಬಾಡಿಸಿಕೊಳ್ಬೇಕು. ಇದರಿಂದ ತಂಬುಳಿ ಮಾತ್ರ ಅಲ್ಲ, ಇದರ ದೋಸೆ ಮಾಡಬಹುದು, ಖಾರ ದೋಸೆ ಮಾಡಬಹುದು ಮತ್ತು ಪರಾಟದಲ್ಲಿ ಸಹ ಇದನ್ನು ಉಪಯೋಗಿಸಿಕೊಳ್ಳಬಹುದು. ಪಕೋಡ, ಪಲ್ಯ ಇತ್ಯಾದಿಗಳನ್ನು ಸಹ ಇದರಿಂದ ಮಾಡಲಿಕ್ಕಾಗ್ತದೆ. ತುಂಬಾ ರುಚಿಯಾಗಿರ್ತದೆ. ಆಹಾರ ರೂಪದಲ್ಲಿ ಬಳಸುವುದರಿಂದ ನಮ್ಮ ದೇಹದ ರಕ್ತ ಶುದ್ಧಿಯಾಗ್ತದೆ ಅಂತಲೂ ಹೇಳ್ತಾರೆ. ಮತ್ತು ಈ ಸೊಪ್ಪಿನ ಕಷಾಯವನ್ನು ಕುಡಿದರೆ ಕೆಮ್ಮು ವಾಸಿಯಾಗ್ತದೆ ಅಂತ ಹೇಳ್ತಾರೆ. ಸೊಪ್ಪು ಬಾಡ್ತಾ ಇದೆ. ಹಾಗೆ ಸ್ವಲ್ಪ ಹಸಿಮೆಣಸು ಸೇರಿಸಿಕೊಂಡಿದ್ದೇನೆ. ಖಾರ ಜಾಸ್ತಿ ಬೇಕಾದವರು ಹೆಚ್ಚು ಉಪಯೋಗಿಸಿ. ಹಾಗೆ 4 ಸೊಪ್ಪು ಬಾಡ್ತಾ ಬಂದಿದೆ. 2 ಹಸಿಮೆಣಸನ್ನು ಹೆಚ್ಚಿ ಹಾಕಿದ್ದೇನೆ. 4 ಒಳ್ಳೆ ಮೆಣಸನ್ನು ಸಹ ಸೇರಿಸಿದ್ದೇನೆ. ಈಗ ಸೊಪ್ಪು ಚೆನ್ನಾಗಿ ಬಾಡಿದೆ. ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಬೇಕು. ಮಿಕ್ಸಿಗೆ ಹಾಕುವಾಗ ಸ್ವಲ್ಪ ತೆಂಗಿನಕಾಯಿ ತುರಿ, ಉಪ್ಪು ಮತ್ತು ಮಜ್ಜಿಗೆ ಅಥವಾ ಮೊಸರನ್ನು ಹಾಕಿ ರುಬ್ಬಿಕೊಳ್ಬೇಕು. ನನ್ನ ಹತ್ರ ಮಜ್ಜಿಗೆ ಇರಲಿಲ್ಲ, ಹಾಗೆ ಮೊಸರನ್ನೇ ಹಾಕಿಕೊಂಡಿದ್ದೇನೆ. ಮೊಸರು ಹುಳಿಯಾಗಿದ್ರೆ ಒಳ್ಳೆಯದು. ಈಗ ರುಬ್ಬಿಕೊಂಡದ್ದಾಯಿತು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಸೇರಿಸಿಕೊಳ್ಳಿ. ಇನ್ನು ಇದಕ್ಕೊಂದು ಇಂಗಿನ ಒಗ್ಗರಣೆ ಹಾಕಬೇಕು. ಈ ಸೊಪ್ಪಿನ ಬಳಕೆಯಿಂದ ಮೂಲವ್ಯಾಧಿ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಹಾಗೆಯೇ ಅಜೀರ್ಣ ಆಗಿದ್ರೆ ಈ ಸೊಪ್ಪನ್ನು ಬಳಸಿದಾಗ ಉತ್ತಮ ಪರಿಣಾಮ ಸಿಗ್ತದೆ ಅಂತಲೂ ಹೇಳ್ತಾರೆ. ನಿಮಗೆ ಈಗ ಈ ಗಿಡದ ಬಗ್ಗೆ ವಿಷಯ ತಿಳಿದಿರುವುದರಿಂದ ಇನ್ಯಾವತ್ತಾದರೂ ಈ ಗಿಡವನ್ನು ನೋಡಿದರೆ ನಿರ್ಲಕ್ಷ್ಯ ಮಾಡಬೇಡಿ. ಅದನ್ನು ಮನೆಯಲ್ಲಿ ತಂದು ಉಪಯೋಗಿಸಿಕೊಳ್ಳಿ. ಈಗ ಒಗ್ಗರಣೆ ಆಯಿತು, ತಂಬುಳಿಯೂ ರೆಡಿ ಆಯಿತು. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರುವವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.